ಮೊಮ್ಮಗಳ ಎಷ್ಟು ಪರ್ಸೆಂಟೇಜ್ ತೆಗೆದಿಲ್ಲ? ಒಂದು ನಿಮಿಷ. ಅದು ಎಷ್ಟು ನನಗೆ ಗೊತ್ತಿಲ್ಲ. ನಾನು ಏನು ಹೇಳ್ತಿದ್ಲು ಮೊಮ್ಮಗಳು? ಹೆಂಗೆ ಓದ್ತಿದ್ಲು ಮನ್ಯಾಗ? ಹೆಂಗೆ ಮನೆಗೆ ಓದ್ತಿದ್ದಳು, ಆದರೆ ನನಗೆ ಆಟ ಹೇಳಿಲ್ಲ. ಮಧ್ಯಾಹ್ನ 2:30 ಆಗಿತ್ತು, ಊಟ ನೀಡಿಕೊಟ್ಲು. ಊಟ ಮಾಡಿ ನಾ ಮನ್ಕೊಂಡು ಬಿಟ್ಟೆ. ಆಮ್ಯಾಗ ಏನಾಗೈತಿ ಗೊತ್ತಿಲ್ಲ. ಏನು ಮಾಡ್ಕೊಂಡ ಮನ್ಯಾಗ ಮೊಮ್ಮಗಳು? ಅದು ಊರಲ್ಲಿ ಹಾಕೊಂಡ. ಎಷ್ಟು ಮಾಡಿದ್ಲೇನು ಪರ್ಸೆಂಟೇಜ್? ಏನು ಅಂದಿಲ್ಲ. ಒಟ್ಟು PUC ರಿಸಲ್ಟ್ ಕಡಿಮೆ ಬಂದಿದ್ದಕ್ಕೆ ಹಿಂಗೆ ಮಾಡ್ಕೊಂಡು ಅಲ್ಲ. 78 ಅಂದ್ರೆ ದೊಡ್ಡದು. ಈಗ ಕಷ್ಟಪಟ್ಟು ಓದಿರ್ತಾರೆ. ಆಕಿ ಇದನ್ನು ಹೊಡಿಬೇಕಂತೇಳಿ ಹಾಕಿ 600 ಮಾಡ್ಬೇಕಂತ ಹಾಕಿದ್ರು. ಅದನ್ನು ಮಾತಾಡ್ಕೊತಿದ್ದಳು. 6ಕ್ಕೆ 600 ಮಾಡ್ಕೊತೀನಿ ಹಿಂಗೆ ಅಂತಿದ್ದಳು. ಅದ್ರಷ್ಟು ಬರಲಿಲ್ಲ. ಅದಕ್ಕೆ ಈ ರೀತಿ ಮಾಡ್ಕೊಂಡು. ಹ್ಞೂ ರೀ. ನಿಮ್ಮ ಹೆಸರು ಸರ್? ಮಾನಿಂಗ ರೀ. ರಿಸಲ್ಟ್ ಸರ ಮೊನ್ನೆ 78% ಆಗಿತ್ತು ಸರ್ ಅವಳಿಗೆ. ಅವಳು ಒಂದು ಚಾಲೆಂಜ್ ಮಾಡಿದ್ದಳು ಸರ್ ಮನ್ಯಾಗ. ಅಂದರೆ 600ಕ್ಕೆ 600 ಅಂಕ ತೊಗೋತೇನೆ ಅನ್ನೋದು ಒಂದು ಛಲ ಇತ್ತು ಸರ್ ಅವ್ರಿಗೆ. ಹಿಂಗೆ 78% ಆತಲ್ಲ, 478% ಇದಾಯ್ತು ಸರ್. ಅದನ್ನು ಮನಸ್ಸಿಗೆ ನೋವು ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡಿದ್ದಾರೆ ಸರ್. ಕಲ್ಮೆ ಸರ್, ಯಾವಾಗ ಸುಸೈಡ್ ಮಾಡ್ಕೊಂಡ್ರಿ? ನಿನ್ನೆ ಒಂದು 2:30 ಸುಮಾರು ಅವ್ರ ಅಜ್ಜಿಗೆ ಊಟ ಕೊಟ್ಟಾಳ್ರಿ ಅವಳು. ಅಂದ್ರೆ ಅವ್ರ ಅಜ್ಜಿಗೆ ಕ್ಯಾನ್ಸರ್ ಪೇಷಂಟ್, ಅವ್ರ ಅಜ್ಜಿ ಅಡ್ಮಿಟ್ ಮಾಡಿದ್ದಾರೆ ಅವಳಿಗೆ. ಅಡ್ಮಿಟ್ ಮಾಡಿ ಅವ್ರ ಅಣ್ಣಾರು ಗಂಜಿ ತೊಗೊಳಕ್ಕೆ ಬಂದಾಗ ಇವಳು ಅಜ್ಜ ಮೊಮ್ಮಗಳು ಇಬ್ಬರು ಇದ್ರು ಸರ್. ಅವರು ತಂದೆ ತಾಯಿ ಸೆಟ್ಲ್ಮೆಂಟ್ ಹೋಗಿರ್ತಾರೆ. ಅವರು ಒಂದು ಒಳ್ಳೆ ಎಜುಕೇಷನ್ ಸಲುವಾಗಿ ಇಲ್ಲಿ ಅಜ್ಜಿ ಕಡೆ ಬಿಟ್ಟಿದ್ರು ಅವರು. ಅಂದರೆ ತಾಯಿ ತವ್ರ ಮನೆ ಸರ್. ಅದು ಅವ್ರ ತಾಯಿ ತವ್ರ ಮನೆ ಇದು ಸಿದ್ಧಗಂಗಾನಗರ ಅಂತೇಳಿ ಉಣ್ಕಲ್ಲ. ಅಲ್ಲೇ ಬಿಟ್ಟಿದ್ರು ಅವರು. ಅಲ್ಲೇ ಬಿಟ್ಟಾಗ ಅವ್ರ ಅಜ್ಜಿಗೆ ಊಟ ಕೊಟ್ಟು ಮೇಲ್ಗಡೆ ಹೋಗಿ, ಖಾಲಿ ಮನೆ ಐತ್ರಿ ಒಂದು ಮೇಲ್ಗಡೆ, ಅವ್ರದ್ದೇ ಸ್ವಂತ ಮನೆ ಐತ್ರಿ. ಅಲ್ಲಿ ಹೋಗಿ ತಂದೆ ದಾವಣಿ ತಗೊಂಡು ಉರ್ಲಾಕೊಂಡು ಇದು ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡ್ರು. ಪರ್ಸೆಂಟೇಜ್ ಇಂಪಾರ್ಟೆಂಟ್, ಜೀವನದ ಬದುಕು ಇಂಪಾರ್ಟೆಂಟ್. ಅವ್ರಿಗೆ ಅದು ಮಕ್ಕಳೆಲ್ಲ ಆ ಥರ ಇದು ಮಾಡ್ತಾರೆ. ದಯವಿಟ್ಟು ಈಗಿನ ಮಕ್ಕಳಿಗೆಲ್ಲ ಒಂದು ಸಂದೇಶ ಏನನ್ನೋದ್ರೆ, ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೆಲ್ಲ ಓದಿಸಿರ್ತಾರೆ. ಎಷ್ಟಾರು ಪರ್ಸೆಂಟೇಜ್ ಆಗಲಿ, ನಮ್ಮ ಹಣೆ ಬಾರದೊಳಗೆ ಏನಾಗ್ತೈತೆ ಅದನ್ನು ನಾವು ಇದು ಮಾಡ್ಕೊಂಡು ಮುಂದೆ ಒಂದು ಗುರಿ ಇಟ್ಕೊಂಡು ಅವರು ಇದು ಮಾಡಿದರೆ ಒಳ್ಳೇದಾಗ್ತೈತೆ. ಸುಮ್ಮನೆ ಈ ಥರ ಎಲ್ಲ ನೆಸೆಸರಿ ಈ ಥರ ಎಲ್ಲ ಸುಸೈಡ್ ಮಾಡಿದರೆ ತಂದೆ ತಾಯಿಗೆಲ್ಲ ದುಃಖ ಆಗ್ತೈತಿ. ದಯವಿಟ್ಟು ಆ ಥರ ಎಲ್ಲ ವಿದ್ಯಾರ್ಥಿಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ಪೋಷಕರು ಒತ್ತಡ ಹಾಕ್ತಿದ್ದಾರೆ ಪೇರೆಂಟ್ಸ್ ಮೇಲೆ. ಆ ಥರ ಒತ್ತಡನೂ ಹಾಕಕ್ಕೆ ಹೋಗ್ಬೇಡ್ರಿ ಅಂತೇಳಿ ಪೋಷಕರಿಗೂ ದಯವಿಟ್ಟು ಹೇಳ್ತೇನೆ. ನೀ ಇಷ್ಟ ಪರ್ಸೆಂಟೇಜ್ ತೊಗೋಬೇಕು, ನೀ ಇಷ್ಟ ಮಾಡಬೇಕು. ಪಕ್ಕದ ಮನೆಯವ್ರ ಮಕ್ಕಳು ಈ ಥರ ಎಲ್ಲ ಓದ್ತಾ ಇದ್ದಾರೆ. ಆ ಥರ ನಮ್ಮ ಹಣೆ ಬಾರದೊಳಗೆ ಏನಾಗ್ತೈತಿ ಅದನ್ನೇ ಆಗ್ತೈತೆ ಸರ್. ಅದನ್ನು ಬಿಟ್ಟು ನಮಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದು ದಯವಿಟ್ಟು ಆ ಥರ ಪೋಷಕರು ಕೂಡ ಮಕ್ಕಳಿಗೆ ಒತ್ತಡ ಹೇರಕ್ಕೆ ಹೋಗ್ಬೇಡ್ರಿ ಅಂತೇಳಿ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ ಮಕ್ಕಳಿಗೆ ಸಾಕಾಕ. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಪೋಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಮಾರುತಿ ಕಟ್ಟಿಮನೆ ಅಂತೇಳಿ, ನಾನು ಆಟೋ ಡ್ರೈವರ್ ಸರ್. ಕಾಕ ಆಗ್ಬೇಕು ಸರ್. ನಿಮ್ದೆಲ್ಲ ಅವ್ರು ತಗೋಬೇಕು, ನಿಮ್ದು ಯಾಕೆ ತಗೋ?